ನಿಮ್ಮ ಹತ್ರ ಯಾವುದೇ ಐಫೋನ್ ಮಾಡಲ್ ಇರಲಿ, ನಿಮ್ಮ ಐಫೋನಲ್ಲಿ ಬ್ಯಾಟ್ರಿ ನಿಲ್ತಾ ಇಲ್ಲ, ಬ್ಯಾಟ್ರಿ ಸೇವ್ ಆಗ್ತಾ ಇಲ್ಲ ಅಂತಂದರೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಹೇಳ್ತೀನಿ. ಆ ಸೆಟ್ಟಿಂಗ್ಸ್ಗಳನ್ನ ನೀವು ಐಫೋನಲ್ಲಿ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಬ್ಯಾಟ್ರಿ ಸೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ನಿಮ್ಮ ಒಂದು ಬ್ಯಾಟ್ರಿ ಡ್ರೈನ್ ಆಗೋದಿಲ್ಲ. ಆಯಿತಾ? ಸೊ ಆ ಒಂದು ಸೆಟ್ಟಿಂಗ್ಸ್ಗಳು ಏನೇನು ಚೇಂಜ್ ಮಾಡ್ಕೋಬೇಕು ನಿಮ್ಮ ಒಂದು ಐಫೋನಲ್ಲಿ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಇವಾಗ ಮೊದಲನೇ ಸೆಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಸೆಟ್ಟಿಂಗು, ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೀವಿಲ್ಲಿ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂದಾಗ ನಿಮಗಿಲ್ಲಿ ಒಂದು ಜನರಲ್ ಆಪ್ಷನ್ ಇರುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿ, ಈ ಒಂದು ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಹಾಗೆ ಮತ್ತೆ ಕೆಳಗಡೆಗೆ ನೀವು ಬಂತು ಅಂತಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಅಂತ ಮೇಲ್ಗಡೆ ಆಪ್ಷನ್ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಆಫು ಮತ್ತು ವೈಫೈ ಆ್ಯಂಡ್ ಸೆಲ್ಯುಲರ್ ಡೇಟಾ ಅಂತ. ನೋಡಿ, ನೀವು ಯಾವುದಾದ್ರೂ ಒಂದು ಆ್ಯಪನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಆ ಒಂದು ಆ್ಯಪು ಇನ್ನೂ ರನ್ ಆಗ್ತಾ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ರಿಫ್ರೆಶ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಒಂದು ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಡ ಅಂತಂದರೆ ಇದನ್ನು ನೀವು ಆಫ್ ಮಾಡ್ಕೋಬೋದು. ನೀವೇನಾದರೂ ಆಫ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮ್ಮ ಒಂದು ಬ್ಯಾಟ್ರಿ ಖಂಡಿತವಾಗ್ಲೂ ಸೇವ್ ಆಗುತ್ತೆ. ಯಾಕೆಂತಂದರೆ ಇಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ಅಲೋ ಆ್ಯಪ್ಸ್ ಟು ರಿಫ್ರೆಶ್ ದೇರ್ ಕಂಟೆಂಟ್ ವೆನ್ ಆನ್ ವೈಫೈ ಆರ್ ಸೆಲ್ಯುಲರ್ ಇನ್ ದ ಬ್ಯಾಕ್ಗ್ರೌಂಡ್, ಟರ್ನಿಂಗ್ ಆಫ್ ಆ್ಯಪ್ಸ್ ಮೇ ಹೆಲ್ಪ್ ಪ್ರಿಸರ್ವ್ ಬ್ಯಾಟ್ರಿ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಬ್ಯಾಟ್ರಿ ಸೇವ್ ಮಾಡಬೇಕು ಅಂತಂದರೆ ಈ ಒಂದು ಸೆಟ್ಟಿಂಗ್ನ ನೀವು ಆಫ್ ಮಾಡ್ಕೋಬೇಕು. ಈಗ ಕೆಲವೊಂದು ಆ್ಯಪ್ಸ್ಗಳಿಗೆ ನಿಮಗೆ ಬ್ಯಾಕ್ಗ್ರೌಂಡ್ ರಿಫ್ರೆಶ್ ಆಗೋದು ನಿಮಗೆ ಮುಖ್ಯವಾಗಿರುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು ಅಂತಂದರೆ, ಸೊ ನೀವು ವೈಫೈನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಯಾವುದಕ್ಕೆ ಬೇಕು ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಆ್ಯಪ್ಗಳಿಗೆ ಯಾವುದಕ್ಕೆ ಬೇಡ ಅದನ್ನು ನೀವು ಆಫ್ ಮಾಡ್ಕೊಳ್ಳಿ, ಈ ಥರ. ಆಯಿತಾ? ಸೊ ನಿಮ್ಗೆ ಬೇಕಾಗಿರೋದಕ್ಕೆ ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಆನ್ ಮಾಡ್ಕೊಳ್ಳಿ, ಬೇಡದಿರೋದಕ್ಕೆ ಆಫ್ ಮಾಡ್ಕೊಳ್ಳಿ. ಇವಾಗ ಬ್ಯಾಟ್ರಿನ ನೀವು ಸೇವ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಈ ಒಂದು ಆಪ್ಷನ್ನ ಆಫೇ ಮಾಡ್ಕೊಳ್ತೀನಿ. ಸೆಕೆಂಡ್ ಸೆಟ್ಟಿಂಗ್ ನೀವು ಮಾಡ್ಕೊಳ್ಬೇಕಾಗಿರೋದು, ಮತ್ತೆ ನೀವು ಸೆಟ್ಟಿಂಗ್ಸ್ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಲೊಕೇಶನ್ ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಲೊಕೇಶನ್ ಎಲ್ಲ ಒಂದು ಆ್ಯಪ್ಸ್ಗಳಿಗೂ ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ. ಅಂದರೆ ಕೆಲವೊಂದಷ್ಟು ಆ್ಯಪ್ಸ್ಗಳು ನಿಮ್ಮ ಒಂದು ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಪ್ರತಿ ಸಲ ನೀವು ಆ್ಯಪನ್ನು ಓಪನ್ ಮಾಡದೇ ಇದ್ದಾಗ. ಸೊ ಇದರಿಂದ ಬ್ಯಾಟ್ರಿ ತುಂಬ ಡ್ರೈನ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಯಾವೊಂದು ಆ್ಯಪಲ್ಲಿ ಲೊಕೇಶನ್ ಅವಶ್ಯಕತೆ ಕೊಡೋದು ನಿಮ್ಗೆ ಇಷ್ಟ ಇಲ್ವೋ ಆ ಒಂದು ಆ್ಯಪಲ್ಲಿ ಲೊಕೇಶನ್ನ ಆಫ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಇವಾಗ ನಾನು ಯಾವುದಾದ್ರೂ ಒಂದು ಆ್ಯಪನ್ನು ಓಪನ್ ಮಾಡಿದ್ರೆ ಈ ಒಂದು ಆ್ಯಪಲ್ಲಿ ಸೊ ನಾನು ಲೊಕೇಶನ್ನ ನಾನು ಕೊಡ್ತಾ ಇದ್ದೀನಿ. ಆಯಿತಾ? ಆ್ಯಪನ್ನು ಓಪನ್ ಮಾಡಿದಾಗ ಲೊಕೇಶನ್ ಶೇರ್ ಆಗೋ ಥರ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಅದರಿಂದ ಬ್ಯಾಟ್ರಿ ಡ್ರೈನ್ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ಆಲ್ವೇಸ್ ಕೊಟ್ಕೊಂಡಿದ್ರೆ ಎನಿ ಟೈಮ್ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಿಮ್ಮ ಒಂದು ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ. ಸೊ ನಿಮಗೆ ಈ ಒಂದು ಆ್ಯಪ್ಗಳು ಲೊಕೇಶನ್ ಟ್ರ್ಯಾಕ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸೊ ನೆವರ್ನ ಕೊಟ್ಕೊಳ್ಳಿ ಆದಷ್ಟು. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಬ್ಯಾಟ್ರಿ ಸೇವ್ ಆಗುತ್ತೆ. ಸೊ ನೀವು ಎಲ್ಲ ಆ್ಯಪ್ಸ್ಗಳಿಗೂ ಕೂಡ ನೆವರ್ ಕೊಡೋ ಅವಶ್ಯಕತೆ ಇಲ್ಲ. ಕೆಲವೊಂದಷ್ಟು ಆ್ಯಪ್ಸ್ಗಳಿಗೆ ಲೊಕೇಶನ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕೆಲವೊಂದಷ್ಟು ಆ್ಯಪ್ಸ್ಗಳಿಗೆ ನಿಮಗೆ ಲೊಕೇಶನ್ ಬೇಕು ಅನ್ನೋದಾದರೆ ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಪ್ರಿಸೈಸ್ ಲೊಕೇಶನ್ ಅಂತ. ಸೊ ಇದನ್ನು ನೀವು ಬೆಟರ್ ಆಫ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಬ್ಯಾಟ್ರಿ ಇನ್ನೂ ತುಂಬ ಚೆನ್ನಾಗಿ ಸೇವ್ ಆಗುತ್ತೆ. ಸೊ ನಾನು ಹೇಳುವಂಥದ್ದು ವೈಲ್ ಯೂಸಿಂಗ್ ದ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಆ್ಯಪ್ಗಳಿಗೆ ಇದು ಲೊಕೇಶನ್ ಬೇಕಾಗಿರುತ್ತೆ, ಅದಕ್ಕೆ ಯಾವ್ಯಾವುದಕ್ಕೆಲ್ಲ ಬೇಕಾಗಿಲ್ಲ ಲೊಕೇಶನ್ ಶೇರ್ ಮಾಡೋದು ಅದಕ್ಕೆಲ್ಲ ನೀವು ನೆವರ್ನ ಕೊಟ್ಕೊಳ್ಳಿ, ಬ್ಯಾಟ್ರಿ ಸೇವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಟ್ಟಿಂಗು, ಮತ್ತೆ ನೀವು ಸೆಟ್ಟಿಂಗ್ಸನ್ನು ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ಬಂದು ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಟೆಕ್ಸ್ಟ್ ಸೈಜ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಲಾಸ್ಟಿಗೆ ಬಂತು ಅಂತಂದರೆ ಇಲ್ಲಿ ಆಟೋ ಬ್ರೈಟ್ನೆಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಆಫ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡಿಕೊಡಿ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಮನೆಯಿಂದ ಹೊರಗಡೆ ಹೋದಾಗ ಸೊ ನಿಮಗೆ ಬ್ರೈಟ್ನೆಸ್ಸು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಐಫೋನಿಂದ. ಆಯಿತಾ? ಅದೇ ಆಟೋಮೆಟಿಕಲಿ ಜಾಸ್ತಿ ಕಮ್ಮಿ ಮಾಡುತ್ತೆ, ಮನೇಲಿದ್ದಾಗ ಕಡಿಮೆ ತೋರಿಸುತ್ತೆ. ಅಂದರೆ ನಿಮ್ಗೆ ಬಿಸಿಲಿದ್ದಾಗ ಎಷ್ಟು ಬ್ರೈಟ್ನೆಸ್ ಬೇಕೋ ಅದೇ ಆಟೋಮೆಟಿಕಲಿ ಕೊಡುತ್ತೆ ಐಫೋನು. ಸೊ ಆವಾಗ ನಿಮಗೆ ಬ್ಯಾಟ್ರಿ ಸೇವ್ ಆಗುತ್ತೆ. ನೀವೇನಾದರೂ ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ, ನೀವು ಎಕ್ಸಾಂಪಲ್ ಇವಾಗ ನೀವು ಬ್ರೈಟ್ನೆಸ್ ಎಷ್ಟೋ ಕೊಟ್ಕೊಂಡಿರ್ತೀರ, ಆ ಕೊಟ್ಕೊಂಡಿರೋದು ನೀವು ಹೊರಗಡೆ ಹೋದಾಗ ಕೊಟ್ಟಿರ್ತೀರ ಚೆನ್ನಾಗಿ ಕಾಣಿಸ್ಲಿ ಅಂತ, ಮನೇಲಿದ್ದಾಗಲೂ ಅದೇ ಬ್ರೈಟ್ನೆಸ್ ಇರುತ್ತೆ. ಅದರಿಂದ ಬ್ಯಾಟ್ರಿ ಬೇಗ ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ನ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ನೀವು ಬ್ಯಾಟ್ರಿನ ಸೇವ್ ಮಾಡಬೇಕು ಅಂತಂದರೆ ನೀವು ಆದಷ್ಟು ಇವಾಗ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಸೊ ನಿಮಗೇನು ನೆಟ್ವರ್ಕ್ ಅವಶ್ಯಕತೆ ಇರಲ್ಲ. ಸೊ ಅವಾಗ ನೀವು ಸೇವ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಬಂದು, ಸೊ ನನಗೆ ಫೇವ್ರೇಟ್ ತುಂಬ ಏನಂತಂದರೆ
ಫ್ಲೈಟ್ ಮೋಡು. ನೋಡಿ ಫ್ಲೈಟ್ ಮೋಡನ್ನು ನೀವು ಇಟ್ಬಿಡ್ತು ಅಂತಂದರೆ ನಿಮ್ಮ ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ ಗೈಸ್. ಆದಷ್ಟು ಫ್ಲೈಟ್ ಮೋಡಲ್ಲೇ ಇರಿ. ಅಂದರೆ ಈ ಫ್ಲೈಟ್ ಮೋಡಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ಒಂದು ಡಿಸ್ಅಡ್ವಾಂಟೇಜ್, ನಿಮಗೆ ಫೋನ್ ಬರಲ್ಲ ಆಯಿತಾ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ. ಸೊ ನಿಮ್ಗೆ ಬ್ಯಾಟ್ರಿ ಬೇಕು ಅಂತಂದರೆ ಫ್ಲೈಟ್ ಮೋಡ್ಗೆ ಇಟ್ಬಿಟ್ರೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ನಿಮ್ಮ ಒಂದು ಐಫೋನಲ್ಲಿ. ಸೊ ಇದೊಂದು ನೀವು ಫೋಕಸ್ ಮಾಡ್ಬೋದು. ಎಲ್ಲಾದರೂ ಅರ್ಜೆಂಟು ಬ್ಯಾಟ್ರಿ ಬೇಗ ಖಾಲಿ ಆಗಬಾರ್ದು ಅಂತಂದರೆ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಬಟ್ ನೆನಪಿರಲಿ ಫೋನ್ ಬರಲ್ಲ. ಇದು ನೀವು ಆನ್ ಮಾಡಿಕೊಂಡ್ರೆ ನೆಟ್ವರ್ಕ್ ಎಲ್ಲ ಬರುತ್ತೆ. ನೆಟ್ವರ್ಕಿಂದನೇ ಅರ್ಧ ನಿಮ್ಮ ಒಂದು ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇರುತ್ತೆ. ಸೊ ನೆನಪಿರಲಿ, ಬೇಕಾದಾಗ ಫ್ಲೈಟ್ ಮೋಡ್ಗೆ ಹಾಕೊಳ್ಳಿ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ನ ನೋಡೋದಾಯಿತು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದು ಸೌಂಡ್ ಆ್ಯಂಡ್ ಆ್ಯಪ್ಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಇಲ್ಲಿ ಕೆಳಗಡೆಗೆ ಬನ್ನಿ. ಮತ್ತೆ ಕೆಳಗಡೆಗೆ ಬಂದಾಗ ಇಲ್ಲಿ ನಿಮಗೆ ಕೀಬೋರ್ಡ್ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಸೌಂಡ್ ಮತ್ತು ಆ್ಯಪ್ಟಿಕ್ ಅಂತ ಬರುತ್ತೆ. ಈ ಒಂದು ಆ್ಯಪ್ಟಿಕ್ನ ಆಫ್ ಮಾಡಿಕೊಡಿ. ಇದನ್ನು ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಟೈಪಿಂಗ್ ಮಾಡಬೇಕಾದ್ರೆ, ಕೀಬೋರ್ಡಲ್ಲಿ ಟೈಪ್ ಮಾಡಬೇಕಾದ್ರೆ ವೈಬ್ರೇಷನ್ ಆಗುತ್ತಲ್ಲ, ಅದು ಸ್ಟಾಪ್ ಆಗುತ್ತೆ ಸೌಂಡ್ ಬರೋದು. ಸೊ ಅದರಿಂದ ನಿಮ್ಮ ಒಂದು ಬ್ಯಾಟ್ರಿ ಸೇವ್ ಆಗುತ್ತೆ ಗೈಸ್. ಇನ್ನು ನೆಕ್ಸ್ಟ್ ಸೆಟ್ಟಿಂಗು ನಾವು ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲೇ ನಿಮಗೆ ನೋಟಿಫಿಕೇಷನ್ ಸೆಟ್ಟಿಂಗ್ಸಲ್ಲೇ ಕೆಳಗಡೆಗೆ ಬಂದರೆ ಇಲ್ಲಿ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆಗೆ ಬಂದರೆ ನಿಮಗೆ ಆ್ಯಪ್ಸ್ಗಳು ಕಾಣುತ್ತೆ ಆಯಿತಾ. ನಿಮ್ಮ ಫೋನಲ್ಲಿರುವಂಥ ಆ್ಯಪ್ಸ್ಗಳೆಲ್ಲ ಕಾಣುತ್ತೆ. ಇದ್ರದ್ದು ನಿಮಗೆ ನೋಟಿಫಿಕೇಷನ್ಸ್ಗಳು ಬರ್ತಾ ಇರುತ್ತೆ. ಪ್ರತಿ ಸಲ ನೋಟಿಫಿಕೇಷನ್ ಬಂದಾಗ ನಿಮ್ಮ ಫೋನು ಆನ್ ಆಗ್ತಾ ಇರುತ್ತೆ, ಬ್ರೈಟ್ನೆಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಬೇಡದೇ ಇರುವಂಥ ಆ್ಯಪ್ಸ್ಗಳಿಂದ, ಅಂದರೆ ಲೈಕ್ ಯಾವ ಆ್ಯಪ್ಸ್ಗಳಿಂದ ನಿಮಗೆ ನೋಟಿಫಿಕೇಷನ್ ಅವಶ್ಯಕತೆ ಇಲ್ಲ ಅದನ್ನು ಆಫ್ ಮಾಡ್ಕೊಬಿಡಿ. ಎಕ್ಸಾಂಪಲ್, ಇವಾಗ ನಾನು ಈ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ಇದ್ರದ್ದು ನೋಟಿಫಿಕೇಷನ್ ಎಲ್ಲ ನಮ್ಗೆ ಬರ್ತಾ ಇರುತ್ತೆ. ಇದರಿಂದ ನಮಗೆ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಲೋ ನೋಟಿಫಿಕೇಷನ್ ಅಂತಿದೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ತು ಅಂತಂದರೆ ಈ ಒಂದು ಆ್ಯಪ್ಗಳಿಂದ ನೋಟಿಫಿಕೇಷನ್ ನಮಗೆ ತೋರಿಸೋದಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಬ್ಯಾಟ್ರಿ ಸೇವ್ ಆಗುತ್ತೆ. ಸೊ ಈ ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ನ ನಾವು ನೋಡೋದಾಯಿತು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ನೀವು ಕಂಟ್ರೋಲ್ ಸೆಂಟರ್ನ ನೀವು ಈ ಥರ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಈ ಥರ ಬಂದಮೇಲೆ ಇಲ್ಲಿ ಕೆಳಗಡೆ ಆ್ಯಡ್ ಎ ಕಂಟ್ರೋಲ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೋ ಪವರ್ ಮೋಡ್ ಅಂತ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸಲ್ಲಿ. ಓಕೆ, ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ, ಸರ್ಚ್ ಕಂಟ್ರೋಲ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು, ಲೋ ಪವರ್ ಮೋಡ್ ಅಂತ ನೀವು ಸರ್ಚ್ ಮಾಡಬೇಕು. ನಾನಿವಾಗ ಲೋ ಪವರ್ ಮೋಡ್ ಅಂತ ಸರ್ಚ್ ಮಾಡ್ತೀನಿ. ಓಕೆ ನೋಡಿ, ಲೋ ಅಂತ ಹಾಕಿದ ತಕ್ಷಣವೇ ಸೊ ಇಲ್ಲಿ ನಮಗೆ ಇಲ್ಲಿ ಲೋ ಪವರ್ ಮೋಡ್ ಬರುತ್ತೆ. ಸೊ ನೀವು ಈ ಒಂದು ಆಪ್ಷನ್ನ ನೀವೇನು ಮಾಡಬೇಕು, ಇದನ್ನು ಆನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಆವಾಗ ಅದೇನಾಗುತ್ತೆ, ನಿಮ್ಮ ಒಂದು ಐಫೋನಲ್ಲಿ ಇಲ್ಲಿ ಮೇಲ್ಗಡೆ ಕಂಟ್ರೋಲ್ ಸೆಂಟ್ರಲ್ಲಿ ಆ್ಯಡ್ ಆಗುತ್ತೆ. ಈಗ ನಾನು ಎಲ್ಲಾದರೂ ಕ್ಲಿಕ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು ಲೋ ಪವರ್ ಮೋಡು ಸಿಂಬಲ್ ನಮ್ಗೆ ಇವಾಗ ಬಂದಿದೆ. ಈಗ ಇದರಿಂದ ಏನು ಬೆನಿಫಿಟ್ ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಲೋ ಪವರ್ ಮೋಡ್ ಆನ್ ಆಗುತ್ತೆ. ನೋಡಿ, ಈಗ ನನ್ನ ಒಂದು ಬ್ಯಾಟ್ರಿ ಒಂಥರ ಯೆಲ್ಲೋ ಕಲರ್ ಆಯಿತು. ಸೊ ಈಗೇನಾಗುತ್ತೆ ಅಂತಂದರೆ ನನ್ನ ಒಂದು ಐಫೋನಲ್ಲಿ ಬ್ಯಾಟ್ರಿ ಸೇವ್ ಆಗುತ್ತೆ. ನನಗೆ ಬೇಕಾಗಿರುವಂಥ ನೋಟಿಫಿಕೇಷನ್, ಕೆಲವು ಸೌಂಡ್ಸ್ಗಳು ಇದನ್ನೆಲ್ಲ ಕಾಂಪ್ರಮೈಸ್ ಮಾಡಿ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಕೊಡುತ್ತೆ. ನೀವೆಲ್ಲಾದರೂ ತುಂಬ ಅರ್ಜೆಂಟ್ ಇದ್ದಾಗ ಬ್ಯಾಟ್ರಿ ಬೇಕಾಗಿದ್ದಾಗ ಈ ಥರ ಲೋ ಪವರ್ ಮೋಡ್ನ ಆನು ಆಫ್ ಮಾಡ್ಕೊಳ್ಳಿ, ಬ್ಯಾಟ್ರಿ ಸೇವ್ ಮಾಡ್ಕೋಬೋದು. ಓಕೆ, ಸದ್ಯಕ್ಕೆ ನಾನು ಇದನ್ನು ಆಫ್ ಮಾಡ್ತೀನಿ. ಓಕೆ, ಸೊ ಇದು ಇನ್ನೊಂದು ರೀತಿ ನೀವು ಬ್ಯಾಟ್ರಿನ ಸೇವ್ ಮಾಡೋದಕ್ಕೆ. ಆ್ಯಂಡ್ ಅದರ ಜೊತೆಗೆ ಕೊನೆಯ ಸೆಟ್ಟಿಂಗು ನೀವು ಮಾಡ್ಕೋಬೇಕಾಗಿರುವಂಥದ್ದು, ನಿಮ್ಮ ಒಂದು ಐಫೋನಲ್ಲಿ ಕೆಳಗಡೆಗೆ ಬನ್ನಿ. ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ತುಂಬ ಇಂಪಾರ್ಟೆಂಟ್, ಇಲ್ಲಿ ಲೈಟ್ ಅಂತ ಇದೆ ನೋಡಿ, ಇದನ್ನು ನೀವು ಡಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗೇನಾಗುತ್ತೆ, ನಿಮ್ಮ ಒಂದು ಐಫೋನ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗುತ್ತೆ. ಸೊ ನಿಮ್ಮ ಒಂದು ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ ಆಯಿತಾ. ಇದು ಬೆಸ್ಟ್ ರೀತಿ ನೀವು ಬ್ಯಾಟ್ರಿನ ಸೇವ್ ಮಾಡೋದಕ್ಕೆ. ನಾನು ಅಷ್ಟೊತ್ತು ಲೈಟ್ ಮೋಡ್ ಇಟ್ಟಿದ್ದು ನಿಮಗೆ ನೀಟಾಗಿ ಕಾಣಿಸ್ಲಿಲ್ಲ ನಾನು ತೋರಿಸೋ ಸೆಟ್ಟಿಂಗ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಮೋಡನ್ನು ಇಟ್ಕೊಳ್ಳಿ, ನಿಮ್ಮ ಒಂದು ಬ್ಯಾಟ್ರಿ ತುಂಬ ಚೆನ್ನಾಗಿ ಸೇವ್ ಆಗುತ್ತೆ. ಇದೆಲ್ಲ ಸೆಟ್ಟಿಂಗ್ಸ್ನ ನಿಮ್ಮ ಒಂದು ಐಫೋನಲ್ಲಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬ್ಯಾಟ್ರಿ ಸೇವ್ ಆಗುತ್ತೆ. ಇದೇ ಥರ ವೀಡಿಯೋಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.